डॉक्टर बाबा साहेब अंबेडकर जिंदाबाद 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 मनस्थिति ಹೊಂದಿರತಕ್ಕಂತ ರಾಕೇಶ್ ಕಿಶೋರ್ ಅನ್ನು ಎಲ್ಲಿವರೆಗೆ ಹೋರಾಟ ಪತ್ರಿಕಾ ಮಾಧ್ಯಮಕ್ಕೆ ಸ್ವಾಗತ. ನಾವು ಇವತ್ತು ಏನು ಒಂದು ಮೆಮೊರಂ ಕೊಡೋಕೆ ಬಂದಿರತಕ್ಕಂತ ಉದ್ದೇಶ ಏನಂದ್ರೆ, ಮೊನ್ನೆ 6ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ನ ಒಂದು ಆವರಣದಲ್ಲಿ, ಸುಪ್ರೀಂ ಕೋರ್ಟ್ನ ಒಂದು ತೆರೆದ ನ್ಯಾಯಾಲಯದಲ್ಲಿ ಏನು ಈ ರಾಕೇಶ್ ಕುಮಾರ್ ಅನ್ನೋರ್ತಕ್ಕಂಥ ಸೀನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಇವರು ಏನು ನಮ್ಮ BR ಗವಾಯಿ ಸಾಹೇಬರು, ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಗವಾಯಿ ಸಾಹೇಬರಿಗೆ ಏನು ಶೂ ಎಸೆಯುವ ಮುಖಾಂತರ ಅವಮಾನವನ್ನು ಎಸಗಿಸಿದ್ದಾರೆ. ಈ ಅವಮಾನವನ್ನು ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಕೃತ್ಯ ಆಗಿರ್ತಕ್ಕಂಥ ಒಂದು ಕೆಲಸ, ಹಾಗೂ ಸಂವಿಧಾನ ಅಂದ್ರೆ ಇಡೀ ದೇಶಕ್ಕೆ ಒಂದು ಅವಮಾನವಾಗಿರ್ತಕ್ಕಂಥ ಘಟನೆ ಇದು. ಆದ್ದರಿಂದ ಇವತ್ತಿನ ದಿನಮಾನದಲ್ಲಿ ದಲಿತರು ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಇವತ್ತು ಮನವಾದಿ ಮನಸ್ಸು ಹೊಂದಿರತಕ್ಕಂಥ ಏನು ರಾಕೇಶ್ ಕುಮಾರ್ನಂತ ಏನು ಒಂದು ಹೀನ ಮನಸ್ಥಿತಿ ಹೊಂದಿರತಕ್ಕಂಥ ಕಿಡಿಗೇಡಿಗಳು ಇವತ್ತು ಈ ಸಂವಿಧಾನಕ್ಕಾಗಲಿ ಈ ನ್ಯಾಯಾಲಯಕ್ಕಾಗಲಿ ಗೌರವ ಕೊಡದೇ ಇರೋದು ಬಹಳ ದುರಂತಕರ ವಿಷಯ. ಆದ್ದರಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ನಮ್ಮ ಜಿಲ್ಲಾ ಪ್ರಜಾ ಪರಿವರ್ತನೆ ವೇದಿಕೆಯಿಂದ ನಾವೊಂದು ಮೆಮೊರಂ ಕೊಡಕ್ಕೆ ಬಂದಿದ್ದೀವಿ. ಅವ್ರಿಗೆ ಈಗಲೇ ಅವ್ರನ್ನ ಒಂದು ಇವರು ಯಾರು ಅವಮಾನ ಪಡಿಸಿರ್ತಕ್ಕಂಥ ರಾಕೇಶ್ ಕುಮಾರ್ನ ಅವ್ರನ್ನ ಈ ಕೂಡಲೇ ಅವ್ರನ್ನ ನಮ್ಮ ದೇಶದಿಂದ ಗಡೀಪಾರು ಮಾಡಬೇಕು. ತದನಂತರ ಅವ್ರ ಒಂದು ಆಸ್ತಿ ಇರ್ತಕ್ಕಂಥ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೋಬೇಕು. ಅದೇ ನಂತರ ಅವರ ಪ್ರಮುಖವಾಗಿ ಅವರ ಪೌರತ್ವವನ್ನು ರದ್ದುಪಡಿಸಬೇಕು ಹಾಗೂ ಈ ದೇಶದಿಂದ ಗಡೀಪಾರು ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತಾ ನಾವು ಅವರು ಗಡೀಪಾರು ಆಗೋವರೆಗೂ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ ಬಂದಿದ್ದೆ. ಇವತ್ತು ಏನು ಪ್ರಜಾ ಪರಿವರ್ತನೆ ವೇದಿಕೆಯಿಂದ ಇವತ್ತು ಬಳ್ಳಾರಿಯಲ್ಲಿ ಏನು ಒಂದು ಹೋರಾಟ ಮಾಡ್ತಾ ಇದೀವಿ. ಈಗಾಗಲೇ 6ನೇ ತಾರೀಕು ರಾಕೇಶ್ ಕಿಶೋರ್ ಅನ್ನೋ ಮನುವಾದಿ ಏನು ಜಸ್ಟಿಸ್ ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿರುವಂತ BR ಗವಾಯಿ ಅವರಿಗೆ ಶೂ ಎಸೆಯೋದನ್ನು ನಾವು ಇಡೀ ದೇಶ ತಲೆ ತಗ್ಗಿಸಬೇಕಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಅಂದ್ರೆ ಸಂವಿಧಾನ ಅಂದ್ರೆ ಸುಪ್ರೀಂ ಕೋರ್ಟ್. ಇಂಥ ಒಂದು ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡುವಂತ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರಿಗೆ ಇವರು ಶೂ ಎಸೆತಾರೆ ಅಂದ್ರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತೇಳಿ ಇಡೀ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಮನುವಾದಿಗಳು ಯಾರು ನಮ್ಮ ದಲಿತರು ಉನ್ನತ ಹುದ್ದೆಗೆ ಹೋದ್ರೆ ಇವ್ರಿಗೆಲ್ಲರಿಗೂ ಕೂಡ ಸಹಿಸ್ಕೊಳಕ್ ಆಗಲ್ಲ. ಇಂಥ ನಿಟ್ಟಿನಲ್ಲಿ ನಾವೆಲ್ಲ ಏನು ನಾವು ಪ್ರಗತಿಪರರಿದ್ದೀವಿ, ನಾವೆಲ್ಲ ಹಿಂದುಳಿದರಿದ್ದೀವಿ, ಇದ್ರೆಲ್ಲ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಇಂಥವ್ರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಾಗ್ತದೆ. ಅವ್ರನ್ನು ಇವತ್ತು ಗಡೀಪಾರು ಮಾಡ್ಬೇಕಾಗ್ತದೆ. ಇವತ್ತು ಕೂಡ ಆ ವ್ಯಕ್ತಿನ ಬಂಧಿಸಿಲ್ಲ, ಅವನಿಗೆ ಏನಾರ ಮಾನ ಮರ್ಯಾದೆ ಇದೆಯಾ? ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ನೇ ಇವತ್ತು ಶೂ ಎಸಿತಾರೆ ಅಂದ್ರೆ ಅವ್ರ ಮೇಲೆ ಇವ್ರಿಗೆ ಏನನ್ನ ಒಂದು ಸೀನಿಯರ್ ಅಡ್ವೊಕೇಟ್ ಆಗಿ ಒಂದು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವ್ನು ಕೆಲಸ ಮಾಡ್ಬೇಕು. ಅವನು ಇಂಥ ಒಂದು ಕೊಳಕು ಮನಸ್ಸನ್ನು ಹೊಂದಿದ್ದಾನಂದ್ರೆ ಇದು ಯಾವ ಮಟ್ಟಕ್ಕೆ ಈ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಜಾತಿ ಪದ್ಧತಿಯನ್ನು ಅಂಟಿಕೊಂಡಿದೆ ಅಂತ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಗಡೀಪಾರು ಮಾಡಬೇಕು, ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು. ಇಲ್ಲಾದ್ರೆ ಇಡೀ ಬೇರೆ ಈ ಏನು ಇಡೀ ದೇಶದಲ್ಲಿ ಇವತ್ತು ಈ ಪ್ರತಿಭಟನೆಗಳು ಆಗ್ತದೆ, ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಆಗ್ತೈತೆ. ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಆಗ್ಬೇಕಾದ್ರೆ ಈ ಕೂಡಲೇ ಅವನು ಗಡೀಪಾರು ಮಾಡಬೇಕು, ಏನು ಗಲ್ಲು ಶಿಕ್ಷೆಗೆ ಅವನ್ನ ಒಳಪಡಿಸ್ಬೇಕು. ಯಾಕಂದ್ರೆ ಬೇರೆ ಬರೋರು ಕೂಡ ಈ ತರ ಘಟನೆಗಳು ನಡೀಬಾರ್ದಂದ್ರೆ ಅಂತವರಿಗೆ ತಕ್ಕ ಶಿಕ್ಷೆ ತಕ್ಕ ಪಾಠ ಕಲಿಸಿದ್ರೆ ಮಾತ್ರ ಇಡೀ ದೇಶಕ್ಕೆ ಸಂವಿಧಾನಕ್ಕೆ ನೀವು ಕೇಂದ್ರ ಸರ್ಕಾರ ಗೌರವ ಕೊಟ್ಟಂಗ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿಯವರಿಗೆ ಏನು ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ.